ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಸಿಗೆ ಕಾಲ ಆಗಿರೋದ್ರಿಂದ ಕುರುಡಿಗೆ ಮಾಡ್ತಾ ಇದ್ದೆ, ನಿಮಗೂ ತೋರಿಸೋಣ ಅಂದ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಸ್ವಲ್ಪ ಅಕ್ಕಿ ತೊಗೊಂಡು ತೊಳ್ಕೊಳಕತ್ತೀನಿ ನೋಡ್ರಿ. ತೊಳೆದಾದ್ಮೇಲೆ ಕ್ಲೀನಾಗಿ ತೊಳ್ಕೊಂಡು ಈ ಥರ ಒಂದು ಬಟ್ಟೆ ಮೇಲೆ ಆರಾಕ್ಬೇಕು ನೋಡ್ರಿ. ಈ ನೀರೆಲ್ಲ ಹೋಗಿ ಒಂದು ನೈಟು ಒಣಗಬೇಕ್ರಿ. ಸರಿಯಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು ನೋಡ್ರಿ. ಈ ಥರ ಒಣಗಿರಬೇಕು ಅಕ್ಕಿ, ನೋಡ್ಬೋದು. ಈ ಥರ ಅಕ್ಕಿ ಕೈಯಲ್ಲಿ ಹಿಡಿದ ತಕ್ಷಣ ತುಂಡಾಗ್ತಾವೆ ನೋಡ್ರಿ, ನೋಡ್ಬೋದು. ಈ ಥರ ಬೆರಳಲ್ಲಿ ಮಾಡ್ತಾಯಿದ್ದೀನಿ, ಹೀಗಾಗ್ತಾಯಿದೆ. ಈ ಅಕ್ಕಿನ ಮಷಿನ್ ಕೊಯ್ದು ಬೀಸ್ಕೊಂಡು ಬರ್ತೀನಿ ರೀ ನಾನು. ಬೀಸಾದ್ಮೇಲೆ ಈ ಥರ ಹಿಟ್ಟು ರೆಡಿ ಆಗ್ಯದ ನೋಡ್ರಿ. ಒಣ ಹಿಟ್ಟದರಿದು, ಇದರಿಂದನೇ ಕುರುಡಿಗೆ ಹಾಕ್ತೀವಿ ರೀ. ಈಗ ನೋಡ್ರಿ, ನಾನು ಒಂದು ಪಾತ್ರೆ ಒಳಗೆ ಅಳತೆ ಮಾಡ್ಕೊಳತ್ತೀನಿ ಹಿಟ್ಟು, ನೋಡ್ಬೋದು. ನಾನಿಲ್ಲಿ ತೋರಿಸ್ತಾ ಇರೋ ಅಳತೆಯಿಂದ 3 ಸೇರಷ್ಟು ಹಿಟ್ಟು ತೊಗೊಂಡಿನಿ ನೋಡ್ರಿ. ಕೌಂಟ್ ಕೂಡ ಮಾಡ್ಬೋದು ನೀವು. ಈ ಪಾತ್ರೆನೇ ತುಂಬಿ ಬಿಡ್ತದೆ ನೋಡ್ರಿ 3 ಸೇರಷ್ಟು ಹಿಟ್ಟು ಹಾಕಿದ ಕೂಡಲೇ, ನೋಡ್ಬೋದು. ಈ ಥರ ಅಳತೆ ಮಾಡಿ ತೊಗೊಳೋದ್ರಿಂದ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರ್ತಾವೆ ನೋಡ್ರಿ. ಹಿಟ್ಟು ಹೆಚ್ಚು ಕಡಿಮೆ ಹಿಡಿಯೋದಿಲ್ಲ. ಈ ಹಿಟ್ಟನ್ನೆಲ್ಲ ಅಳತೆ ಮಾಡಿ ತೊಗೊಂಡ್ಮೇಲೆ ನಾನು ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಈ ಥರ ಪಾತ್ರೆಗೆ ಸ್ವಲ್ಪ ಸಾಬೂನು ಪುಡಿ ಮತ್ತು ಎಣ್ಣೆ ಹಚ್ಚಿ ತಿಕ್ಕೋಬೇಕು ನೋಡ್ರಿ, ಉಜ್ಕೋಬೇಕು. ಈ ಥರ ಬ್ಲ್ಯಾಕಾಗಿ ಆಗೋದನ್ನು ತಪ್ಪಿಸ್ಬೋದು. ತೊಳೆದು ಕೂಡಲೇ ಬೇಗನೆ ಕ್ಲೀನ್ ಆಗ್ತದ್ರಿ. ನೀವು ಒಲೆ ಮೇಲೆ ಮಾಡ್ತಾಯಿದ್ರೆ ಈ ಥರ ಟ್ರೈ ಮಾಡಿರಿ ನೋಡಿರಿ. ಈ ಅಳತೆಯಲ್ಲಿ 3 ಹಿಟ್ಟು ತೊಗೊಂಡಿನಿ ರೀ. ಇದೇ ಅಳತೆಯಲ್ಲಿ 6 ಸೇರಷ್ಟು ನಾನು ನೀರು ಹಾಕೋತೀನಿ ರೀ. ಯಾವ ಅಳತೆಯಲ್ಲಿ ಹಿಟ್ಟು ತೊಗೊಂಡಿರ್ತೀರ ನೋಡಿ, ಆ ಅಳತೆಯಲ್ಲಿ 2 ನೀರು ತೊಗೋಬೇಕು ನೋಡಿರಿ. ಅಳತೆ ಮಾಡಿಕೊಂಡು 6 ಸೇರಷ್ಟು ನಾನು ನೀರು ಹಾಕೊಂಡಾಗ ಇಷ್ಟಾಗ್ಯಾವ ನೋಡ್ರಿ ಬೊಗಣಿದೊಳಗೆ. ಈ ಪಾತ್ರೆ ಮೇಲೆ ಮುಚ್ಚಿ ನೀರು ಹೊಯ್ದಾಡುವರೆಗೂ ನಾನು ಅಷ್ಟೇ ಬಿಡ್ತೀನಿ ರೀ. ಈಗ ನೋಡ್ರಿ, ನೀರು ಈ ಥರ ಕುದ್ದಾವ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ಕುದಿಸ್ಕೋಬೇಕು. ಅಲ್ಲಿವರೆಗೂ ಇದಕ್ಕೆ ಉಪ್ಪನ್ನು ಹಾಕೋತೀನಿ ನೋಡ್ರಿ, ನೋಡ್ಬೋದು. ನಾನಿಲ್ಲಿ ಇಷ್ಟೊಂದು ಉಪ್ಪನ್ನು ಹಾಕ್ಕೊಳಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋರಿ. ನಾನು ಮಾಡೋ ಕ್ವಾಂಟಿಟಿಗೆ ಇಷ್ಟು ಉಪ್ಪು ಕರೆಕ್ಟ್ ಆಗ್ತದ್ರಿ. ಈ ಥರ ಸರಿಯಾಗಿ ಕೈ ಆಡಿಸ್ಕೋಬೇಕ್ರಿ. ಈಗ ನೀರು ಹೆಸರು ಬಂದವ್ರಿ. ಒಣ ಹಿಟ್ಟು ಹಾಕೋತೀನಿ ರೀ. ನಾನು ಮೊದಲೇ ಸೋಸ್ಕೊಂಡು ಅಳತೆ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಈಗ ನೋಡಿರಿ, ಒಂದು ಕೈಯಿಂದ ಹಿಟ್ಟು ಹಾಕೋತಾ ಮತ್ತು ಇನ್ನೊಂದು ಕೈಯಿಂದ ತಿರುವಾಡ್ತೀನಿ ರೀ. ನಿಮ್ಮ ಸಹಾಯಕ್ಕೆ ಯಾರಾದರೂ ಇದ್ದರೆ ಒಬ್ಬರ ಕಡೆಯಿಂದ ಹಿಟ್ಟು ಹಾಕಿಸಿ ಈ ಥರ ತಿರುವಾಡ್ಬೋದು ನೋಡಿ. ಗಟ್ಟಿಯಾಗಿ ಮತ್ತು ಫಾಸ್ಟಾಗಿ ತಿರುವಾಡಬೇಕು ಈ ಥರ. ಹೀಗೆ ಮಾಡೋದ್ರಿಂದ ಗಂಟು ಆಗೋದಿಲ್ಲ. ಒಂದು ವೇಳೆ ಗಂಟು ಏನಾದರೂ ಆಗಿದ್ದರೆ ಫಾಸ್ಟಾಗಿ ತಿರುವಾಡೋದ್ರಿಂದ ಗಂಟೆಲ್ಲ ಒಡೆದು ಬಿಡ್ತದೆ ನೋಡ್ರಿ, ನೋಡ್ಬೋದು. ಈ ಥರ ಒಂದು ಬಟ್ಟೆ ಸಹಾಯದಿಂದ ಪಾತ್ರೆನ ಹಿಡ್ಕೊಂಡು ಈ ಥರ ಫಾಸ್ಟಾಗಿ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಸರಿಯಾಗಿ ಹಿಟ್ಟು ಕುದ್ದಿದ್ರಿ. ಇದನ್ನು ಒಂದು 5 ನಿಮಿಷ ಮ್ಯಾಲೆ ಮುಚ್ಚಿ ಉರಿ ಎಲ್ಲ ತೆಗೆದು ಬರೀ ಕಿಚನ್ ಮೇಲೆ ಇಟ್ಕೋಬೇಕು ನೋಡ್ರಿ. ಹೀಗೆ ಮಾಡೋದ್ರಿಂದ ಚಲೋತ್ನಾಗೆ ಉಮ್ಗೋಯ್ತದ್ರಿ ಮತ್ತು ಹಿಟ್ಟು ಕೂಡ ಜಿಗಿ ಬರ್ತದ್ರಿ. ನೋಡ್ರಿ, ನಮ್ಮ ಹಿಟ್ಟು ಈ ಥರ ರೆಡಿ ಆಗ್ಯದ ನೋಡ್ರಿ. ಇದನ್ನು ತೊಗೊಂಡು ಮನೆ ಮೇಲ್ಗಡೆ ನಾನು ಹಾಕೋತೀನಿ ರೀ, ನೋಡ್ಬೋದು. ಈ ಥರ ಕುರುಡಿಗೆ ಮಣಿದು ಸಾಚೆ ತೊಗೊಂಡಿನಿ ರೀ. ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಆದಷ್ಟು ಈ ಥರ ಚಕ್ಲಿ ಮಣಿನ ತೊಗೊಳ್ರಿ. ಈ ಥರ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡಿನಿ ರೀ. ಅದ್ರೊಳಗೆ ಈ ಮಣಿನ ಇಟ್ಕೊಂಡು ತೊಗೋಬೇಕ್ರಿ. ನೋಡ್ರಿ, ಈ ಸಾಚೆ ಒಳಗೆ ಹಿಟ್ಟು ಹಾಕಿ ಈ ಥರ ಚಕ್ಲಿ ಮಾಡ್ತಾಯಿದ್ದೀನಿ ನೋಡ್ರಿ. ನೀವು ಈ ಥರ ಚಕ್ಲಿ ಆದರೂ ಹಾಕೋರಿ, ಅಥವಾ ಇದರೊಳಗೆ ಸೇವದ ಮಣಿ ಕೂಡ ಇರ್ತದ್ರಿ, ಅದರಿಂದ ಕೂಡ ಮಾಡ್ಕೋಬೋದು. ದಪ್ಪ ಸಣ್ಣ ನಿಮಗೆ ಯಾವ ಥರ ಬೇಕು ನೋಡ್ರಿ, ಆ ಥರ ನೀವು ಹಾಕೋಬೋದು ನೋಡ್ರಿ. ಈ ಥರ ಚಕ್ಲಿ ಮಣಿಯೊಳಗೆ ಈ ಥರ ಹಿಟ್ಟನ್ನು ತುಂಬ್ಕೋಬೇಕು ನೋಡ್ರಿ. ಈ ಥರ ಹಿಟ್ಟು ಬರಲಿಲ್ಲ, ತುಂಬಾ ಜಿಗಿಯಾಗಿತ್ತಂದರೆ ಈ ಥರ ಸ್ಪೂನನ್ನು ನೀರಲ್ಲಿ ಎದ್ಬಿಟ್ಟು ಈ ಥರ ತುಂಬಿ ತುಂಬಾ ನೀಟಾಗಿ ಕ್ಲೀನಾಗಿ ಬರ್ತದೆ ನೋಡ್ರಿ. ಇದು ಕೂಡ ನೀರಲ್ಲಿ ಎದ್ಬಿಟ್ಟು ಈ ಥರ ಒತ್ತಬೇಕ್ರಿ. ಹಿಟ್ಟೇನಾದರೂ ಹಿಡಿಸ್ತಾ ಇದ್ದರೆ ಮತ್ತೆ ಹಾಕ್ಕೊಂಡು ಮುಚ್ಚಳನ ಮುಚ್ಕೋಬೇಕು ನೋಡ್ರಿ, ನೋಡ್ಬೋದು. ಈ ಥರ ಮಾಡಿ ಮುಚ್ಚಳನ ಮುಚ್ಕೋಬೇಕ್ರಿ. ಈಗ ರೆಡಿ ಆಗ್ಯದ ನೋಡ್ರಿ. ಈ ಥರ ಹಾಕೊಳಗತ್ತೀನಿ ನೋಡ್ರಿ ನಾನು ಚಕ್ಲಿನ. ನಿಮಗೆ ಯಾವ ಶೇಪ್ ಒಳಗೆ ಬೇಕು ನೋಡ್ರಿ, ಆ ಶೇಪ್ ಒಳಗೆ ಹಾಕೋರಿ. ನಾನು ಈ ಥರ ಶೇವದ್ದು ಹಾಕಿ ತೋರಿಸ್ತೀನಿ ನೋಡ್ರಿ. ಅದು ಕೂಡ ಇದೇ ಥರನೇ ತುಂಬ್ಕೋಬೇಕು. ಈ ಹಿಟ್ಟು ಗಟ್ಟಿಯಾದಷ್ಟು ತುಂಬಾ ಚೆನ್ನಾಗಿ ಶಾವಿಗೆ ಎಳೆ ಥರ ಬರ್ತಾವೆ ನೋಡ್ರಿ, ಮ್ಯಾಗಿ ಥರ. ಈ ಕುರುಡಿಗಿನ 2 ದಿವಸ ಒಣಗಿಸ್ಕೋಬೇಕು ನೋಡ್ರಿ. ಆದಷ್ಟು ಬಿಸಿಲಲ್ಲೇ ಒಣಗಿಸ್ಕೊರಿ.
ನೋಡ್ರಿ ನಾನು ಬಿಸಿಲಲ್ಲಿ ಒಣಗಿಸ್ಕೊಂಡೇನ್ರಿ 2 ದಿವಸ ಆದಮೇಲೆ ಈ ಥರ ಆಗ್ಯಾವ ನೋಡ್ರಿ. ಅಥವಾ ನೀವು ನೆರಳಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಿಸ್ಕೋಬೋದು ನೋಡಿ. ಈ ಥರ ದಪ್ಪದಾಗ ಕೂಡ ನಾನು ಹಾಕೊಂಡೇನ್ರಿ. ಚಲೋತ್ನಾಗೆ ಇವೆಲ್ಲ ಒಣಗ್ಯಾವ ನೋಡ್ರಿ. ಇವಾಗ ಕಿತ್ತೋದು ಬೇಡ, ಈ ಥರ ಬಿಚ್ಚೋದು ಕೂಡ ಬೇಡ ನೋಡ್ರಿ. ಯಾವ ಥರ ಬರ್ತಾಯಿದೆ ತಾನೇ ಅಂಥೇಳಿ ನೋಡ್ಬೋದು. ಒಂದು ಕೂಡ ಕಟ್ಟೋಗೋದಿಲ್ಲ ಈ ಥರ ಮಾಡೋದ್ರಿಂದ. ಫೈನಲಿ ನಮ್ಮ ಕುರುಡಿಗೆ ಈ ಥರ ರೆಡಿ ಆಗ್ಯಾವ ನೋಡ್ರಿ. ಇದನ್ನು ಕರೆದು ಕೂಡ ತೋರಿಸ್ತೀನಿ ಬರ್ರಿ. ನೋಡ್ರಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡೇನ್ರಿ. ಎಣ್ಣೆ ಕಾಯ್ತದ್ರಿ. ಈ ಹಂತದೊಳಗೆ ಈ ಕುರುಡಿಗಿನ ಹಾಕ್ಕೊಳಗತ್ತೀನಿ ನೋಡ್ರಿ. ಸಣ್ಣದಾಗಿ ಹಾಕಿದರೆ ತುಂಬಾ ದೊಡ್ಡದಾಗಿ ಅರಳುತ್ತದ್ರಿ. ನೋಡ್ಬೋದು ಈ ಥರ ಎರಡೂ ಕಡೆನೂ ಪ್ರೆಸ್ ಮಾಡಿ ಕರೆದ್ರೆ ಕುರುಡಿಗೆ ರೆಡಿ ನೋಡ್ರಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಬರ್ತದೆ. ಆಗ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇದೇ ಥರ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಅಲ್ಲಿವರೆಗೂ ಹೀಗೆ ನಿಮ್ಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.